ಹೊಸಕೋಟೆಯಿಂದ ದೊಡ್ಡಗಟ್ಟಿಗಿನಬೆ ಕ್ರಾಸ್, ತಿರುಮಲ ಶೆಟ್ಟಳ್ಳಿ ಕ್ರಾಸ್ ಮೂಲಕ ಚಿಕ್ಕ ತಿರುಪತಿಗೆ ಸಂಚರಿಸುತ್ತಿದ್ದಂತಹ ಬಿಎಂಟಿಸಿ ಬಸ್ ಅನ್ನ ಪುನರಾರಂಭಗೊಳಿಸಲಾಗಿದೆ. ಕರೋನಾ ಸಂದರ್ಭದಲ್ಲಿ ಸ್ಥಗಿತಗೊಂಡಿದ್ದ ಬಸ್ ಸೇವೆಯನ್ನ ಕೆಆರ್ಎಸ್ ಪಕ್ಷದ ಪದಾಧಿಕಾರಿಗಳು ಹಾಗೂ ಸ್ಥಳೀಯರು ಹಾಗೂ ಸಾರ್ವಜನಿಕರ ಮನವಿ ಮೇರೆಗೆ ಈ ಬಸ್ ಅನ್ನ ಬಿಎಂಟಿಸಿ ಅಧಿಕಾರಿಗಳು ಪುನರಾರಂಭಗೊಳಿಸಿದ್ದಾರೆ. ಈ ವಿಚಾರವಾಗಿ ಕೆಆರ್ಎಸ್ ಪಕ್ಷದ ಜಿಲ್ಲಾ ಕಾರ್ಯದರ್ಶಿಗಳಾದಂತಹ ಶಶಿಕುಮಾರ್ ಅವರು ಮಾತನಾಡ್ತಾ, ಸಾರ್ವಜನಿಕರು ಮತ್ತು ವಿದ್ಯಾರ್ಥಿಗಳಿಂದ ಬಂದ ಅನೇಕ ಮನವಿಗಳ ಹಿನ್ನೆಲೆಯಲ್ಲಿ ಪಕ್ಷದ ವತಿಯಿಂದ ಸಂಬಂಧಪಟ್ಟ ಡಿಪೋ ವ್ಯವಸ್ಥಾಪಕರಿಗೆ ಮನವಿಯನ್ನ ಸಲ್ಲಿಸಿದ್ವಿ. ನಮ್ಮ ಮನವಿಗೆ ಅಧಿಕಾರಿಗಳು ತ್ವರಿತವಾಗಿ ಸ್ಪಂದಿಸಿ ಬಸ್ ಸಂಚಾರವನ್ನ ಪುನರಾರಂಭ ಮಾಡಿದ್ದಾರೆ. ಆದ್ದರಿಂದ ಪ್ರತಿದಿನ ಈ ಮಾರ್ಗದಲ್ಲಿ ಸಂಚರಿಸುವ ವಿದ್ಯಾರ್ಥಿಗಳು ಹಾಗೂ ಗ್ರಾಮೀಣ ಭಾಗದ ಜನರಿಗೆ ಹೆಚ್ಚಿನ ಅನುಕೂಲವಾಗಲಿದೆ. ಮುಂದಿನ ದಿನಗಳಲ್ಲಿ ಸಾರ್ವಜನಿಕರ ನ್ಯಾಯಸಮ್ಮತ ಸಮಸ್ಯೆಗಳನ್ನ ಅಧಿಕಾರಿಗಳ ಗಮನಕ್ಕೆ ತಂದು ಪರಿಹರಿಸುವ ಕೆಲಸವನ್ನ ನಮ್ಮ ಕೆಆರ್ಎಸ್ ಪಕ್ಷ ಮಾಡುತ್ತೆ ಅಂತ ತಿಳಿಸಿದ್ರು. ಇನ್ನು ಬಸ್ ಸೇವೆಯನ್ನ ಪುನರಾರಂಭಗೊಳಿಸುವ ಸಂದರ್ಭದಲ್ಲಿ ಬಿಎಂಟಿಸಿ ಅಧಿಕಾರಿಗಳ ಜೊತೆಯಲ್ಲಿ ಕೆಆರ್ಎಸ್ ಪಕ್ಷದ ಹೊಸಕೋಟೆ ತಾಲೂಕು ಅಧ್ಯಕ್ಷ ಮಂಜುನಾಥ್, ತಾಲೂಕು ಜಂಟಿ ಕಾರ್ಯದರ್ಶಿಗಳಾದ ಮುಕ್ತಿಯಾರ್, ಮಂಜುನಾಥ್, ತಾಲೂಕು ಸಂಘಟನಾ ಕಾರ್ಯದರ್ಶಿ ಮುನಿರಾಜು ಸೇರಿದಂತೆ ಪಕ್ಷದ ಪದಾಧಿಕಾರಿಗಳು ಹಾಜರಿದ್ದರು. ಎಲ್ಲರಿಗೂ ನಮಸ್ಕಾರ. ನಾನು ಶಶಿಕುಮಾರ್, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಜಿಲ್ಲಾ ಕಾರ್ಯದರ್ಶಿ ಹಾಗೂ ಹೊಸಕೋಟೆ ತಾಲೂಕು ಉಸ್ತುವಾರಿ. ಇವತ್ತು ನನ್ನೊಟ್ಟಿಗೆ ತಾಲೂಕು ಅಧ್ಯಕ್ಷರಾದಂತ ಮಂಜುನಾಥ್ ಅವರು ಇದ್ದಾರೆ, ತಾಲೂಕು ಜಂಟಿ ಕಾರ್ಯದರ್ಶಿ ಮಕ್ತಿಯಾರ್ ಇದ್ದಾರೆ, ತಾಲೂಕು ಮತ್ತೊಬ್ಬ ಜಂಟಿ ಕಾರ್ಯದರ್ಶಿ ಮಂಜುನಾಥ್, ತಾಲೂಕು ಸಂಘಟನಾ ಕಾರ್ಯದರ್ಶಿ ಮುನ್ರಾಜ್ ಅವರು ಇದ್ದಾರೆ. ಇವತ್ತು ಏನು ವಿಚಾರ ಅಂದ್ರೆ, ಕಳೆದ ನಾವೊಂದು ಪಕ್ಷದ ಪ್ರಚಾರ ಮಾಡ್ಬೇಕಾದ್ರೆ ಆ ಸಂದರ್ಭದಲ್ಲಿ ಸಾರ್ವಜನಿಕರು ಈ ಹೊಸಕೋಟೆಯಿಂದ ದೊಡ್ಡಗಟ್ಟಿಗಿನಬಿ ಮಾರ್ಗವಾಗಿ ಚಿಕ್ಕ ತಿರುಪತಿಗೆ ಒಂದು ಬಸ್ ಇರ್ಲಿಲ್ಲ. ಆ ಬಸ್ಸು ನಿರಂತರವಾಗಿ ಹಿಂದೆ ಎಲ್ಲ ಸಂಚಾರವಾಗ್ತಾ ಇದ್ದಂತ ಬಸ್ಸು. ಆ ಬಸ್ಸು ಕಾರಣಾಂತರಗಳಿಂದ ಸ್ಥಗಿತ ಮಾಡಿದ್ರು. ಆ ಬಸ್ಸನ್ನ ಪುನರ್ ಆರಂಭಿಸೋದಕ್ಕೆ ಸಾರ್ವಜನಿಕವಾಗಿ ನಮ್ಮ ಪಕ್ಷಕ್ಕೆ ಸಾಕಷ್ಟು ಮನವಿಗಳು ಕೊಟ್ಟಿದ್ದಂತ ಒಂದು ವಿಚಾರ ಪ್ರಚಾರ ಮಾಡೋಂಥ ಸಂದರ್ಭದಲ್ಲಿ ಸಾರ್ವಜನಿಕರು. ಸೊ ಆ ವಿಚಾರವಾಗಿ ನಾವು ಪಕ್ಷದ ವತಿಯಿಂದ ಏನು ಸಂಬಂಧಪಟ್ಟ ಡಿಪೋ 39ರಲ್ಲಿ ಡಿಪೋ ಮ್ಯಾನೇಜರ್ಗೆ ಒಂದು ಮನವಿ ಕೊಡ್ತೀವಿ. ಕೊಟ್ಟಂತ ಸಂದರ್ಭದಲ್ಲಿ ಅವರು ಅಷ್ಟೇ ಅದನ್ನ ನಮ್ಮ ಮನವಿನ ಇಮಿಡಿಯೇಟ್ ಆಗಿ ಅದನ್ನ ಎಚ್ಚೆತ್ಕೊಂಡು ಕೂಡಲೇ ಅದಕ್ಕೆ ಸ್ಪಂದಿಸಿ ಸಾರ್ವಜನಿಕರ ಹಿತದೃಷ್ಟಿಯಿಂದ ಇವತ್ತು ಆ ಬಸ್ಸನ್ನ ಪುನರಾರಂಭಿಸಿದ್ದಾರೆ. ಇದು ಸಾರ್ವಜನಿಕರಿಗೆ ಇವತ್ತೊಂದು ದಿವಸ ಆ ಬಸ್ಸಿಂದಾಗಿ ಸಾಕಷ್ಟು ಅಂದ್ರೆ ಸಾರ್ವಜನಿಕರಾಗ್ಬೋದು, ವಿದ್ಯಾರ್ಥಿಗಳಾಗ್ಬೋದು, ಮುಖ್ಯವಾಗಿ ವಿದ್ಯಾರ್ಥಿಗಳು, ನಾನು ಪ್ರತಿನಿತ್ಯ ಅದೇ ರೂಟಲ್ಲಿ ಇರೋದ್ರಿಂದ ವಿದ್ಯಾರ್ಥಿಗಳಿಗೆ ಸಾಕಷ್ಟು ತೊಂದರೆ ಆಗ್ತಾ ಇತ್ತು. ಇವತ್ತು ವಿದ್ಯಾರ್ಥಿಗಳಿಗೂ ಒಂದು ಅನುಕೂಲ ಆಗ್ತಾ ಇದೆ. ಹಾಗಾಗಿ ಈ ವಿಷಯದಲ್ಲಿ ನಾವು ಒಂದು ಅಪ್ಡೇಟ್ ಕೊಟ್ಟಿರೋದ್ರಿಂದ ಸೊ ಇಮಿಡಿಯೇಟ್ ಆಗಿ ಸ್ಪಂದಿಸಿದ್ದಾರೆ. ಮುಂದಿನ ದಿನಗಳಲ್ಲೂ ಅಷ್ಟೇ ಸಾರ್ವಜನಿಕರದ ಯಾವುದೇ ನ್ಯಾಯಬದ್ಧವಾದಂತ ಕೆಲಸಗಳಿದ್ರು ಕೂಡಲೇ ನಮ್ಮನ್ನು ಸಂಪರ್ಕಿಸಿದ್ರೆ ನಾವು ಇಮಿಡಿಯೇಟ್ ಆಗಿ ಅದಕ್ಕೆ ಸ್ಪಂದಿಸಿ ಅಧಿಕಾರಿಗಳ ಮಟ್ಟದಲ್ಲಿ ಆ ಕೆಲಸನ ನಾನು ಮಾಡ್ಕೊಡೋಕೆ ಇಷ್ಟಪಡ್ತೀವಿ ಅಂತ ಈ ಮೂಲಕ ನಾವು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದಿಂದ ಹೊಸಕೋಟೆ ಟೀಮ್ ಇಂದ ಹೇಳ್ತಾ ಇದೀವಿ. ನಮಸ್ಕಾರ. ಸೊ ಅದೇ ರೀತಿಯಾಗಿ ಇವತ್ತು ನಮ್ಗೆ ಬಸ್ ಡ್ರೈವರ್ ಕಂಡಕ್ಟರ್ ತಿಳಿಸ್ತಾ ಇದ್ರು, ಹಿಂದೆ ಅವರು ಬಸ್ ರೂಟ್ ಆಪರೇಟ್ ಮಾಡ್ಬೇಕಾದ್ರೆ ಅಲ್ಲಿ ಅಯ್ಯಪ್ಪ ಸ್ವಾಮಿ ಟೆಂಪಲ್ ಪಕ್ಕ ಇರೋ ಆಟೋ ಸ್ಟ್ಯಾಂಡ್ ಹತ್ರ ಸ್ವಲ್ಪ ತೊಂದರೆ ಆಗುತ್ತೆ, ಬಸ್ ಜನ ಹತ್ತಕ್ಕೆ ಇಳಿಸಕ್ಕೆ ಸ್ವಲ್ಪ ತೊಂದರೆ, ಆಟೋಗಳೆಲ್ಲ ಅಡ್ಡ ನಿಲ್ಸ್ಕೊಂಡಿರ್ತಾರೆ ಅಂತೇಳಿ ಆ ವಿಚಾರವಾಗಿ ಇವತ್ತು ನಾವು ಪೊಲೀಸ್ ಸ್ಟೇಷನ್ಗೆ ಹೋಗಿ ಟ್ರಾಫಿಕ್ ಇನ್ಸ್ಪೆಕ್ಟರ್ ಅವ್ರ ಗಮನಕ್ಕೂ ತಂದಿದೀವಿ. ಅವರು ಸಮೇತ ಸ್ಪಂದಿಸಿದ್ರು. ಖಂಡಿತ ಈ ವಿಚಾರವಾಗಿ ನಾವು ಎಚ್ಚೆತ್ಕೊಳ್ತೀವಿ. ಅವ್ರಿಗೆ ಒಂದು ಮನವಿನೂ ಅಂದ್ರೆ ಅವ್ರಿಗೆ ಮನವರಿಕೆ ಮಾಡ್ಕೊಡ್ತೀವಿ, ಆ ರೀತಿ ತೊಂದರೆ ಕೊಡಬಾರ್ದು ಅಂತ ಹೇಳಿ. ಸೊ ಹಾಗಾಗಿ ಬಸ್ಸು ಜನ ಹತ್ತೋವರೆಗೂ ಒಂದು 2 ನಿಮಿಷ ನಿಲ್ಲಂತ ಅವಕಾಶ ಬೇಕು, ಅಲ್ಲಿ ಜನ ಹತ್ಬೇಕು. ಯಾವುದೇ ರೀತಿ ತೊಂದರೆ ಆಗದೆ ಇರೋ ತರ ಸಾರ್ವಜನಿಕರಿಗೆ, ವಿದ್ಯಾರ್ಥಿಗಳಿಗೆ, ಬಹುತೇಕವಾಗಿ ವಿದ್ಯಾರ್ಥಿಗಳು ಆ ಜಾಗದಲ್ಲೇ ಹತ್ತಂತ ಒಂದು ಜಾಗ, ಆ ಜಾಗದಲ್ಲಿ ಒಂದ್ 2 ನಿಮಿಷ ನಿಂತಂತ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೂ ಅನುಕೂಲ ಆಗುತ್ತೆ, ಚಾಲಕ ನಿರ್ವಾಹಕರಿಗೂ ಅದರಿಂದ ಸಮಸ್ಯೆ ಇರಲ್ಲ. ಆಟೋ ಚಾಲಕರು ಅಲ್ಲಿ ಏನಾದ್ರೂ ಒಂಚೂರು ಅಡ್ಡ ಹಾಕೋದು ಅದು ಇದ್ ಮಾಡ್ತಾನೆ, ದಯವಿಟ್ಟು ಕೈ ಮುಗಿದು ಕೇಳ್ಕೊಳ್ತೀನಿ, ಯಾವುದೇ ರೀತಿ ಅಲ್ಲಿ ಅಡ್ಡ ಹಾಕಕ್ ಹೋಗ್ಬೇಡಿ. ಬಸ್ ಬಂದಂತ ಸಂದರ್ಭಕ್ಕೆ ಬಸ್ ಸ್ಟ್ಯಾಂಡ್ ಅಲ್ಲಿ ಅವ್ರಿಗೆ ಸ್ಥಳಾವಕಾಶ ಮಾಡ್ಕೊಡ್ಬೇಕಂತ ಈ ಮೂಲಕ ನಾನು ಕೇಳ್ಕೊಳ್ತೀನಿ.